ನೇಹಾ ಹಿರೇಮಠ್ ಹತ್ಯೆ ಪ್ರಕರಣದ ವಿಚಾರಣೆ ಮತ್ತೊಂದು ತಿರುವು ಪಡ್ಕೊಂಡಿದೆ. ಈಗೇನು ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಒಂದು ಕಡೆ ವಿಚಾರಣೆ ನಡೀತಿದ್ದಂಥ ಸಂದರ್ಭದಲ್ಲಿನೇ ಹೈಕೋರ್ಟ್ ಪೀಠಕ್ಕೂ ಸಹ ಮನವಿ ಸಲ್ಲಿಸಲಾಗಿದೆ. ಹಾಗಾಗಿ ಒಂದು ಕಡೆ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಮತ್ತೊಂದು ಕಡೆ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಸಹ ವಿಚಾರಣೆ ನಡೆದಿದೆ. ಏನು ಧಾರವಾಡದ ಒಂದು ನ್ಯಾಯಮೂರ್ತಿ ರಾಚಯ್ಯ ಅವರ ಏಕಸದಸ್ಯ ಪೀಠದಲ್ಲಿ ಈ ಒಂದು ವಿಚಾರಣೆ ನಡೆದಿದೆ. ಇಲ್ಲಿ ಮುಖ್ಯವಾಗಿ ಏನಂದರೆ ಈಗಾಗಲೇ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಏನು ಟ್ರಯಲ್ಸ್ ಆರಂಭಗೊಂಡಿತ್ತು ಮತ್ತು ಕೆಲವೊಂದು ಸಾಕ್ಷ್ಯಗಳ ವಿಚಾರಣೆ ನಡೆದಿತ್ತು. ಈ ಸಂದರ್ಭದಲ್ಲಿ ಕೆಲವೊಂದು ಲೋಪಗಳಾಗಿದೆ. ಅಂದರೆ ಆರೋಪಿನ ಖುದ್ದು ಹಾಜರಾತಿ ಮಾಡ್ದೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿರೋದೇ ಬಗ್ಗೆನೇ ಈಗ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋಗಲಾಗಿದೆ. ಫಯಾಜ್ ಪರ ವಕೀಲ ಹತ್ತರ್ಕಿ ಅವರು ಈ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆನೂ ಸಹ ಒಂದು ಫಯಾಜ್ ಪರವಾಗಿ ಅವನ ಬೇಲ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಆ ಅರ್ಜಿ ತಿರಸ್ಕೃತಗೊಂಡಿತ್ತು. ಅದಾದ ನಂತರ 2ನೇ ಬಾರಿಗೆ ಈ ಹೈಕೋರ್ಟ್ ಪೀಠದ ಕದ ತಟ್ಟಲಾಗಿದೆ. ನ್ಯಾಯಮೂರ್ತಿ ರಾಚಯ್ಯ ಅವರಿದ್ದ ಏಕಸದಸ್ಯ ಪೀಠದಲ್ಲಿ ಈ ಮನವಿ ಸಲ್ಲಿಕೆ ವಿಚಾರಣೆ ನಡೆದಿದೆ. ಅಲ್ಲಿ ಮುಖ್ಯವಾಗಿ ಫಯಾಜ್ ಪರ ವಕೀಲರ ಮುಖ್ಯ ವಾದ ಏನಂದರೆ ಕೆಲವೊಂದು ಆರೋಪಿಗೆ ಟ್ರಯಲ್ಸ್ ಸಂದರ್ಭದಲ್ಲಿ ಸಾಕ್ಷ್ಯಗಳ ವಿಚಾರಣೆ ಸಂದರ್ಭದಲ್ಲಿ ಆರೋಪಿನ ಖುದ್ದು ಹಾಜರುಪಡಿಸದೇನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸ್ತಾ ಇರೋದ್ರಿಂದಾಗಿ ಕೆಲವೊಂದು ವಿಡಿಯೋ ಮತ್ತು ಆಡಿಯೋ ಸರಿಯಾಗಿ ಕೇಳಿಸ್ತದ, ಈ ಥರದ್ದೆಲ್ಲ ತೊಂದರೆಗಳಾಗ್ತಾ ಇದೆ. ಜೊತೆಗೆ ಆತನ ಹಕ್ಕುಗಳಿಗೆ ಧಕ್ಕೆ ಬರ್ತಾ ಇದೆ. ಈ ವಿಚಾರಣೆ ಸಂದರ್ಭದಲ್ಲಿ ಆತನ ಹಕ್ಕುಗಳಿಗೆ ಧಕ್ಕೆ ಬರ್ತಾ ಇದೆ. ಆ ಕಾರಣಕ್ಕಾಗಿ ಆತನ ಖುದ್ದು ಹಾಜರಾತಿಯಲ್ಲಿ ಟ್ರಯಲ್ಸ್ ನಡೆಸಬೇಕು, ಆ ನಿಟ್ಟಿನಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ನಿರ್ದೇಶನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಮನವಿ ಸಲ್ಲಿಸಲಾಗಿತ್ತು. ಫಯಾಜ್ ಪರ ಹತ್ತರ್ಕಿಯವರು ವಾದ ಮಂಡನೆ ಮಾಡಿದ್ದಾರೆ. ಮತ್ತೊಂದು ಕಡೆ ನೇಹಾ ಹಿರೇಮಠ್ ಕುಟುಂಬಸ್ಥರ ಪರವಾಗಿ ಸರ್ಕಾರಿ ವಕೀಲರು ಜೊತೆಗೆ ರಾಘವೇಂದ್ರ ಮುತುಗಿಕರ್ ಅವರು ಸಹ ಪ್ರತಿವಾದ ಮಂಡನೆ ಮಾಡಿದ್ದಾರೆ. ಮತ್ತು ಅವರವರದೇ ಇಲ್ಲೇನು ಆಡಿಯೋ ವಿಡಿಯೋ ಇತ್ಯಾದಿಗಳ ವಿಚಾರದಲ್ಲಿ ಮತ್ತು ಈ ಹಿಂದಿನ ಕೆಲವೊಂದು ಕ್ರಿಮಿನಲ್ ಪ್ರಕರಣದಲ್ಲಿ ಆರೋಪಿಯ ಖುದ್ದು ಹಾಜರಾತಿ ಅವಶ್ಯಕತೆ ಇರಲ್ಲ, ಆ ವಿಡಿಯೋ ಕಾನ್ಫರೆನ್ಸ್ ಮೂಲಕನೂ ಸಹ ಟ್ರಯಲ್ಸ್ ಮಾಡಬಹುದು ಅನ್ನೋ ಪ್ರತಿವಾದವನ್ನು ನೇಹಾ ಹಿರೇಮಠ್ ಪರ ಕುಟುಂಬಸ್ಥರ ಪರ ವಕೀಲರು ಪ್ರತಿವಾದ ಮಾಡಿಸಿದ್ದಾರೆ. ಹಾಗಾಗಿ ಈ ವಾದ ಮತ್ತು ಪ್ರತಿವಾದ ಆಲಿಸಿದಂತಹ ನ್ಯಾಯಮೂರ್ತಿಗಳು ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ನವೆಂಬರ್ 10ರಂದು ಈ ತೀರ್ಪು ಕಾಯ್ದಿರಿಸಿದ ತೀರ್ಪು ಪ್ರಕಟಗೊಳ್ಳುತ್ತೆ. ಇದೇ ಸಂದರ್ಭದಲ್ಲಿ ಇಲ್ಲಿ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲೂ ಸಹ ಇವತ್ತು ವಿಚಾರಣೆ ನಡೀತು. ಇವತ್ತು ದಿನಾಂಕ ನಿಗದಿಯಾಗಿತ್ತು. ಈ ಹೈಕೋರ್ಟ್ ಮೊರೆ ಹೋಗಿರೋ ಹಿನ್ನೆಲೆಯಲ್ಲಿ ಇವತ್ತು ಕೇವಲ ಮುಂದಿನ ದಿನಾಂಕದ ಗಡುವನ್ನು ಕೊಡಲಾಗಿದೆ. ನವೆಂಬರ್ 18ಕ್ಕೆ ದಿನಾಂಕವನ್ನು ಮುಂದೂಡಲಾಗಿದೆ. ಯಾಕಂದರೆ ಇಲ್ಲಿ ಹೈಕೋರ್ಟ್ ತೀರ್ಪು ಕೊಡುತ್ತೆ, ಆ ತೀರ್ಪನ್ನು ಆಧರಿಸಿ ಇಲ್ಲಿ ಮುಂದಿನ ಬೆಳವಣಿಗೆಗಳು ನಡೀಬೇಕಾಗುತ್ತೆ, ಮುಂದಿನ ವಿಚಾರಣೆ ನಡೀಬೇಕಾಗುತ್ತೆ. ಆ ಕಾರಣಕ್ಕಾಗಿ ಹೈಕೋರ್ಟ್ ನವೆಂಬರ್ 10ಕ್ಕೆ ತೀರ್ಪು ಕಾಯ್ದಿರಿಸಿದ ಹಿನ್ನೆಲೆಯಲ್ಲಿ ನವೆಂಬರ್ 10ಕ್ಕೆ ತೀರ್ಪು ಪ್ರಕಟ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಆ ತೀರ್ಪನ್ನು ಗಮನಿಸಿ ಮುಂದೆ ತೀರ್ಪು ಏನು ಬರುತ್ತೆ, ಏನು ಆದೇಶ ಆಗುತ್ತೆ ಅದನ್ನು ಗಮನಿಸಿದ ನಂತರ ಮುಂದಿನ ಪ್ರೊಸೀಡಿಂಗ್ಸ್ ಅಂದರೆ ಕೋರ್ಟ್ದು ಟ್ರಯಲ್ಸ್ ಯಾವ ರೀತಿ ನಡೀಬೇಕು ಮತ್ತು ಆರೋಪಿನ ಖುದ್ದು ಹಾಜರಾತು ಮಾಡಬೇಕಾ ಅಥವಾ ತೀರ್ಪು ಕೋರ್ಟ್ ಏನಾದರೂ ಖುದ್ದು ಹಾಜರಾತಿಗೆ ಸೂಚನೆ ಕೊಡುತ್ತಾ ಅಥವಾ ಈಗಿರುವಂತಹ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ನಡೆಸ್ಬೋದು ಅನ್ನೋ ಸೂಚನೆ ಕೊಡುತ್ತಾ ಇತ್ಯಾದಿಗಳನ್ನ ಕೋರ್ಟ್ ತೀರ್ಪನ್ನು ಅವಲಂಬಿಸಿ ಮುಂದಿನ ವಿಚಾರಣೆ ನಡೆಯುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣದ ಟ್ರಯಲ್ಸ್ ವಿಚಾರಣೆ ನಡೀತಾ ಇತ್ತು, ಅದಕ್ಕೆ ಕುತೂಹಲ ಘಟ್ಟಕ್ಕೆ ತಲುಪಿದೆ ಅಂತ ಹೇಳ್ಬೋದು. ಈಗಾಗಲೇ ಹಲವಾರು ಸಾಕ್ಷಿಗಳ ವಿಚಾರಣೆ ನಡೆದಿತ್ತು ಮತ್ತು ಪ್ರತ್ಯಕ್ಷದರ್ಶಿಗಳಿರ್ಬೋದು ಮತ್ತು ಅಲ್ಲೇನು CC ಕ್ಯಾಮ್ರಾದಲ್ಲೇನು ಆ ವಿಡಿಯೋ ರೆಕಾರ್ಡ್ ಆಗಿತ್ತು, ಹತ್ಯೆದ ವಿಡಿಯೋ. ಆ ಕಾರಣಕ್ಕಾಗಿ ಅಲ್ಲೇನು IT ಸೆಕ್ಷನ್ BVB ಕಾಲೇಜಿನ IT ಸೆಕ್ಷನ್ ಮುಖ್ಯಸ್ಥರನ್ನು ಮತ್ತು ಅಲ್ಲಿನ ಸಿಬ್ಬಂದಿಯನ್ನು ವಿಚಾರಣೆಗೆ ಗುರಿಪಡಿಸಲಾಗಿತ್ತು ಮತ್ತು ಪ್ರತ್ಯಕ್ಷದರ್ಶಿಗಳನ್ನು ಒಂದೊಂದೇ ಸಾಕ್ಷಿಗಳ ವಿಚಾರಣೆ ಮಾಡಲಾಗ್ತಾ ಇತ್ತು. ಹೀಗಿರಬೇಕಾದ್ರೆ ಫಯಾಜ್ ಪರ ವಕೀಲರು ಈ ಹೈಕೋರ್ಟ್ ಮೊರೆ ಹೋಗಿರೋದ್ರಿಂದಾಗಿ ಒಂದಷ್ಟು ಕುತೂಹಲ ಕೆರಳಿಸಿದೆ. ಮತ್ತು ಈಗೇನು ಆರೋಪಿ ಫಯಾಜ್ನ ಅರ್ಜಿನ ಪುರಸ್ಕರಿಸುವಂತಹ ನ್ಯಾಯಾಲಯ ಈಗಾಗಲೇ ವಾದವನ್ನು ಆಲಿಸಿದೆ ಮತ್ತು ಅದಕ್ಕೆ ಪ್ರತಿವಾದಕ್ಕೂ ಸಹ ಅವಕಾಶ ಮಾಡಿಕೊಡಲಾಗಿತ್ತು. ಅದು ಸಹ ಕಂಪ್ಲೀಟ್ ಆಗಿರೋದ್ರಿಂದ ವಾದ ಮತ್ತು ಪ್ರತಿವಾದ ಪ್ರಕ್ರಿಯೆ ಪೂರ್ಣಗೊಂಡಿರೋದ್ರಿಂದಾಗಿ ತೀರ್ಪನ್ನು ನ್ಯಾಯಮೂರ್ತಿಗಳು ಕಾಯ್ದಿರಿಸಿದ್ದಾರೆ. ಹಾಗಾಗಿ ನವೆಂಬರ್ 10ರಂದು ಆ ತೀರ್ಪು ಪ್ರಕಟಗೊಳ್ಳುತ್ತೆ. ಅದಾದ ನಂತರ ಜಿಲ್ಲಾ ಸತ್ರ ನ್ಯಾಯಾಲಯ ನವೆಂಬರ್ 18ಕ್ಕೆ ದಿನಾಂಕ ನಿಗದಿ ಮಾಡಿದೆ. ಆ ಕೋರ್ಟ್ ಆದೇಶದ ಪ್ರಕಾರನೇ ಮುಂದಿನ ವಿಚಾರಣೆಗಳು ನಡೆಯುತ್ತೆ. ಹಾಗಾಗಿ ಒಟ್ಟಾರೆ
ಈ ಪ್ರಕರಣ ಇನ್ನೇನು ಟ್ರಯಲ್ಸ್ ಮುಗೀತದೆ, ಟ್ರಯಲ್ಸ್ ಸಾಕ್ಷಿಗಳ ವಿಚಾರಣೆ ಮುಗೀತದೆ. 99 ಯಾಕೆ ಒಂದಲ್ಲ ಎರಡಲ್ಲ 99 ಸಾಕ್ಷಿಗಳನ್ನ ಇಲ್ಲಿ ಕರೆಸಿ ವಿಚಾರಣೆ ಮಾಡಲಾಗುತ್ತೆ. ಕೆಲವೊಂದು ಸಾಕ್ಷಿಗಳ ವಿಚಾರಣೆ ಈಗಾಗಲೇ ಪೂರ್ಣಗೊಂಡಿದೆ. ಉಳಿದ ಸಾಕ್ಷಿಗಳ ಒಂದು ಪ್ರಕ್ರಿಯೆನ ಏನು ವಿಚಾರಣೆ ಪ್ರಕ್ರಿಯೆ, ಒಂದು ಸಾಕ್ಷಿ ಇದು ಮಾಡುವಂಥ ಪ್ರಕ್ರಿಯೆ ಸಹ ಮುಗಿಬೇಕಾಗಿದೆ. ಹಾಗಾಗಿ ಇಂತಹ ಘಟ್ಟದಲ್ಲೇ ಈ ಒಂದು ಹೈಕೋರ್ಟ್ ಮೊರೆ ಹೋಗಿರೋದ್ರಿಂದಾಗಿ ಒಂದು ರೀತಿಯಲ್ಲಿ ಸ್ವಲ್ಪ ಆ ಒಂದು ಏನು ವಿಚಾರಣೆಗೆ ಒಂದಷ್ಟು ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಆದರೆ ಏನು ಈಗೇನು ಹೈಕೋರ್ಟು ನಿರ್ದೇಶನ ಏನಿದೆ ಆ ಒಂದು ನಿರ್ದೇಶನದ ಪ್ರಕಾರನೇ ಈ ಒಂದು ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆ ಮುಂದುವರಿಯುತ್ತೆ. ಒಟ್ಟಾರೆ ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಎರಡು ಕಡೆ ವಿಚಾರಣೆ ನಡೆದು ಈಗೇನು ಹೈಕೋರ್ಟ್ನಲ್ಲಿ ತೀರ್ಪು ರಿಸರ್ವ್ ಮಾಡಿರೋದ್ರಿಂದಾಗಿ ಒಂದಷ್ಟು ಕುತೂಹಲ ಮೂಡಿದೆ. ಈಗೇನು ನವೆಂಬರ್ 10ಕ್ಕೆ ಏನು ತೀರ್ಪು ಪ್ರಕಟ ಆಗುತ್ತೆ ಹೈಕೋರ್ಟ್ನಲ್ಲಿ, ಅದ್ರ ಪ್ರಕಾರನೇ ಈ ಒಂದು ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆ ಮುಂದುವರಿಯುತ್ತೆ. ಶಿವರಾಮ ಸುಣಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.